ಚಿಕ್ಕಬಳ್ಳಾಪುರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸರಗಳ್ಳರ ಹಾವಳಿ ಹೆಚ್ಚಾಗಿದ್ದು, ಒಂಟಿಯಾಗಿ ಮಹಿಳೆಯರು ಓಡಾಡಲು ಭಯಪಡುವ ಸ್ಥಿತಿ ನಿರ್ಮಾಣವಾಗಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಕಳ್ಳನೊಬ್ಬ ರಾಜಾರೋಷವಾಗಿ ಮನೆಯೊಳಗೆ ನುಗ್ಗಿ ಚಿನ್ನದ ಸರ ಕದ್ದು ಪರಾರಿಯಾಗಿದ್ದಾನೆ. ಆದರೆ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಕಳ್ಳನನ್ನ ಹಿಡಿದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನಿರ್ಜನ ಪ್ರದೇಶಗಳಲ್ಲಿ ಓಡಾಡುವ ಮಹಿಳೆಯರ ಕತ್ತಿನಲ್ಲಿರುವ ಸರಕ್ಕೆ ಕೈ ಹಾಕುವ ಕಳ್ಳರು ಇತ್ತೀಚೆಗೆ ಮನೆಗಳಿಗೆ ನುಗ್ಗಿ ಕಳವು ಮಾಡುತ್ತಿದ್ರು. ಈ ಬಾರಿ ಚಿಕ್ಕಬಳ್ಳಾಪುರ ನಗರದ 15ನೇ ವಾರ್ಡಿನ ದಾಳಿಂಬೆ ಬಾಬು ಅವರ ಮನೆಗೆ ನುಗ್ಗಿದ ಕಳ್ಳ ಬಾಬು ಅವರ ತಾಯಿ ರಾಧಮ್ಮ ಅವರ ಕತ್ತಿನಲ್ಲಿದ್ದ ಸುಮಾರು 110 ಗ್ರಾಂ ತೂಕದ ಸರ ಕದ್ದು ಪರಾರಿಯಾಗಿದ್ದಾನೆ. ಹೆಸರು ಅರುಣ್ ಕುಮಾರ್ ಅಂತ, ನಂದಿ ರಸ್ತೆ 15 ವಾರ್ಡ್ ನಂಬರ್ 15 ನಂದಿ ರಸ್ತೆ ದಾಳಂಬ್ರಿಗಳ ಹತ್ರ ನಮ್ಮ ಮನೆ ಇರೋದು. ಬೆಳಿಗ್ಗೆ ಸುಮಾರು 11:20ಕ್ಕೆ ನಮ್ಮ ಮನೆಗೆ ಒಬ್ಬ ಹುಡುಗ ಬಂದು ಗಾಡಿಯಲ್ಲಿ ನಿಲ್ಲಿಸಿ ಮನೆ ಒಳಗೆ ಹೋಗಿ ಗೇಟು ತೆಗೆದು, ನಮ್ಮ ತಾಯಿಯವರು ಒಬ್ಬರೇ ಇರ್ತಾರೆ ಮನೆಯಲ್ಲಿ, ಕೆಳಗೆ ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ. ಅವರು ಒಳಗಡೆ ಟಿ ವಿ ನೋಡ್ತಾಯಿದ್ರೆ ಹೋಗಿ ಚೈನ್ ಕಿತ್ಕೊಂಡು, ಮಂಗಲ ಸರ ಕಿತ್ಕೊಂಡು ಹೊರಟೋಗಿದ್ದೇನೆ ಸರ್. ನಮ್ಮ ತಾಯಿಯವ್ರಿಗೇನು ಮಾಡಿಲ್ಲ ಸರ್. ಒಂದು 80ರಿಂದ 90 ಸರ್. ಅದು ನಮ್ಮ ತಂದೆಯವರು ರೀಸೆಂಟಾಗಿ ತೀರ್ಕೊಂಡಿದ್ರು. ಆ ಫಂಕ್ಷನ್ ಏನಾರ ಬಂದಿರ್ಬೋದು, ತಿಥಿಗೆ ಬಂದಿದ್ದರು. ಬಂದು ನೋಡಿಕೊಂಡು ಯಾರೂ ಇರೋಲ್ಲ ಅಂಥೇಳಿ ನಾವು ಬೆಳಗ್ಗೆನೇ ಹೊರಟ್ಬಿಡ್ತೀವಿ, ಮಾರ್ಕೆಟ್ ಇರುತ್ತೆ. ಅದನ್ನು ನೋಡಿಕೊಂಡು ಅಬ್ಸರ್ವ್ ಮಾಡ್ದಂಗೆ ಇದ್ದಾನೆ. ಬಂದು ಮಾಡೋಕ್ಕೆ ಸ್ವಲ್ಪ ಅವಕಾಶ ಆಗಿದೆ ಅವನಿಗೆ, ಅದರಿಂದ ಈ ಥರ ಘಟನೆ ನಡೆದಿದೆ. ಮಾಹಿತಿ ತಿಳಿದ ಕೂಡಲೇ ನಗರ ಪೊಲೀಸ್ ಠಾಣೆ ಪಿಎಸ್ಐ ನಂಜುಂಡಯ್ಯ ಸಿಬ್ಬಂದಿಯೊಂದಿಗೆ ಸಿಸಿಟಿವಿಯಲ್ಲಿ ಕಳ್ಳನ ಚಲನವಲನವನ್ನು ಗಮನಿಸಿ ಕಳ್ಳನಿಗಾಗಿ ಬಲೆ ಬೀಸಿದ್ರ. ಆ ಕ್ಷಣದಿಂದ ಕಾರ್ಯಪ್ರವೃತ್ತರಾದ ಪಿಎಸ್ಐ ಕೇವಲ ಕಳ್ಳತನ ನಡೆದ ಕೆಲವೇ ಗಂಟೆಗಳಲ್ಲಿ ಕಳ್ಳನನ್ನ ಹಿಡಿದು ಬದ್ಧತೆ ಮೆರೆದಿದ್ದಾರೆ. ಆರೋಪಿಯನ್ನ ಶಿಡ್ಲಘಟ್ಟ ನಗರದಲ್ಲಿ ಹಿಡಿದು ಚಿನ್ನದ ಸರ ವಶಪಡಿಸಿಕೊಂಡಿದ್ದಾರೆ. ಆರೋಪಿ ಶಿಡ್ಲಘಟ್ಟ ನಗರದ ಜಾಗುಪೇಟೆಯ ವಾಸಿ ವರುಣ್ ಎಂದು ಗುರುತಿಸಲಾಗಿದೆ. ಬಟ್ಟೆ ವ್ಯಾಪಾರ ಮಾಡುತ್ತಿದ್ದ ವರುಣ್ 2-3 ದಿನಗಳ ಹಿಂದೆ ಬಾಬು ಅವರ ಮನೆಯ ಬಳಿ ಬಂದು ಕಳ್ಳತನಕ್ಕೆ ಸ್ಕೆಚ್ ಹಾಕಿದ್ದಾನೆ ಎಂದು ತಿಳಿದು ಬಂದಿದೆ. ಪೊಲೀಸರು ಆರೋಪಿ ತಾನು ಧರಿಸಿದ್ದ ಮಾಸ್ಕ್ನಲ್ಲಿ ಸರ ಬಚ್ಚಿಟ್ಟು ಮಂಚನ ಬೆಲೆಗೆ ಹೋಗುವ ರಸ್ತೆಯಲ್ಲಿರುವ ಸ್ಮಶಾನದಲ್ಲಿ ಬಚ್ಚಿಟ್ಟಿದ್ದನೆಂದು ತಿಳಿದು ಅಲ್ಲಿಂದ ಸರ ವಶಪಡಿಸಿಕೊಂಡಿದ್ದಾರೆ. ಕೇವಲ ಕೆಲವೇ ಗಂಟೆಗಳಲ್ಲಿ ಕಳ್ಳನ ಜೊತೆಗೆ ಕದ್ದ ಮಾಲು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ಪೊಲೀಸರ ಕರ್ತವ್ಯ ಪ್ರಜ್ಞೆಗೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಸರ ಕಳುವಾದ ಕೆಲವೇ ಗಂಟೆಗಳಲ್ಲಿ ಸರ ವಾಪಸ್ ಹುಡುಕಿಕೊಟ್ಟ ಪೊಲೀಸರಿಗೆ ರಾಧಮ್ಮ ಧನ್ಯವಾದ ತಿಳಿಸಿದ್ದಾರೆ. ಈ ಘಟನೆ ಒಂಟಿಯಾಗಿ ಓಡಾಡುವ ಮಹಿಳೆಯರ ರಕ್ಷಣೆ ವಿಚಾರದಲ್ಲಿ ಭೀತಿ ವ್ಯಕ್ತವಾಗುತ್ತಿದೆ. ಸಾರ್ವಜನಿಕರು ಇಂತಹ ಕಳ್ಳತನಗಳಿಂದ ಕಾಪಾಡಿಕೊಳ್ಳಲು ಎಚ್ಚರಿಕೆಯಿಂದ ಇರಬೇಕೆಂದು ಪೊಲೀಸ್ ಇಲಾಖೆ ಮನವಿ ಮಾಡಿದೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.